ಎಲ್ರಿಗೂ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ಸಿರಿ ಮೇಡಮು, ರಂಗೋಲಿ ಖ್ಯಾತಿಯ ಸಿರಿ ಮೇಡಮು, ಹಾಗೆ ಬಿಗ್ ಬಾಸ್ನಲ್ಲಿ ಒಂದು ಅದ್ಭುತವಾಗಿ ಆಟ ಆಡಿ ಹೊರಗಡೆ ಬಂದಂಥವ್ರು. ಇವತ್ತು ಮಾರಿಗೋಲ್ಡ್ ಅನ್ನೋ ಪ್ರೀಮಿಯರ್ ಶೋಗೆ ಬಂದಿದ್ರು, ನಮ್ಮ ಕೈಗೆ ಸಿಕ್ಕರು. ಹಾಗೆ ಮಾತಾಡ್ಸೋಣ ಒಂದ್ಸಾರಿ ಹೆಂಗಿತ್ತು ಮೂವಿ ಅಂತ. ಮ್ಯಾಮ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ ಮ್ಯಾಮ್? ಚೆನ್ನಾಗಿದೆ, ಥ್ಯಾಂಕ್ ಯು. ನಾನು ನಿಮ್ಮ ರಂಗೋಲಿ ಧಾರಾವಾಹಿನ ನಮ್ಮ ಅಮ್ಮನ ಜೊತೆ ಕುತ್ಕೊಂಡು ನೋಡೋದು, ಸೊ ನನಗೆ ಖುಷಿ ಆಗ್ತಿದೆ ನಿಮ್ಮನ್ನ ಮುಂದೆ ನೋಡೋದು. ಹೇಗಿತ್ತು ಮಾರಿಗೋಲ್ಡ್? ಮಾರಿಗೋಲ್ಡ್ ಆ್ಯಕ್ಚುಲಿ ನಾನು ಏನು ಕತೆ ಅನ್ಕೋತಾ ಇದ್ದೆ, ಇವಾಗ ಹೀಗೇನೋ ಆಗ್ಬೋದೇನೋ ಅಂತ. ಬಟ್ ಆ ಥರ ಆಗ್ತಿರ್ಲಿಲ್ಲ, ಬೇರೆನೇ ಟ್ವಿಸ್ಟ್ ಕೊಡ್ತಾ ಇದ್ರು. ಸೊ ಇಟ್ ವಾಸ್ ಕಂಪ್ಲೀಟ್ಲಿ ಆಕ್ಯುಪೈಡ್ ಅಂತ ಹೇಳ್ಬೋದು ನಾವು. ಎಲ್ಲೂ ರಿಲ್ಯಾಕ್ಸ್ ಏನು ಆಗಲಿಲ್ಲ, ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಬರ್ತಾನೆ ಇತ್ತು. ವಿತ್ ಏನಂತಾರೆ, ಉಪ್ಪು ಅನ್ನೋ ಹಾಗೆ ರುಚಿಗೆ ತಕ್ಕಂತೆ, ಉಪ್ಪು ಅನ್ನೋ ಹಾಗೆ ರುಚಿಗೆ ತಕ್ಕಂತೆ ಕಾಮಿಡಿ ಸೀಕ್ವೆನ್ಸ್ ಎಲ್ಲ ಚೆನ್ನಾಗಿತ್ತು. ಇಟ್ ವಾಸ್ ಎಂಟರ್ಟೈನಿಂಗ್ ಅಂತ ಹೇಳ್ಬೋದು. ಆ್ಯಂಡ್ ಅಫ್ಕೋರ್ಸ್ ಮೈ ಡಿಯರೆಸ್ಟ್ ಫ್ರೆಂಡ್ ಸಂಗೀತ ಆ್ಯಕ್ಟ್ ಮಾಡಿದ್ದಾರೆ. ಶಿ ಲುಕ್ಸ್ ರಿಯಲಿ ಬ್ಯೂಟಿಫುಲ್, ಚೆನ್ನಾಗಿ ಕಾಣ್ತಾರೆ. ಆ್ಯಂಡ್ ನಮ್ಗೆಲ್ರಿಗೂ ಗೊತ್ತು, ದಿಗಂತ್ ಸರ್ ಇಸ್ ಚಾಕ್ಲೇಟ್ ಹೀರೋ ಆಫ್ ಕನ್ನಡ ಇಂಡಸ್ಟ್ರಿ ಅಂತ. ಅವರು ತುಂಬ ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಅವರು ಕಳ್ತನ ಮಾಡ್ಬೋದಾ ಅಂತ ಅನ್ನಿಸ್ಬಿಟ್ಟಿತ್ತು. ಬಟ್ ಎಸ್, ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಎವ್ರಿಬಡಿ, ಎಲ್ಲ ಸ್ಟಾರ್ ಕಾಸ್ಟ್ ಯಾರಿದ್ರೋ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಟೆಕ್ನಿಕಲ್ ಟೀಮ್ ನಾನು ಹೇಳಲೇಬೇಕಾಗುತ್ತೆ, ಯಾಕೆಂದರೆ ನಮಗೆ ಆನ್ ಸ್ಕ್ರೀನ್ ಮಾತ್ರ ಯಾರಿದ್ದಾರೆ ಏನು ಅಂತ ಗೊತ್ತಾಗುತ್ತೆ, ಬಟ್ ಬಿಹೈಂಡ್ ದ ಸ್ಕ್ರೀನ್ಸ್ ತುಂಬ ಜನ ವರ್ಕ್ ಮಾಡ್ತಾರೆ. ಎಲ್ಲರೂ ಎವ್ರಿಬಡಿ ಹ್ಯಾವ್ ಡನ್ ಅ ಗುಡ್ ಜಾಬ್. ಮ್ಯೂಸಿಕ್ ಇರ್ಬೋದು, ಎಡಿಟಿಂಗ್ ಇರಬಹುದು, ಲಾಟ್ ಆಫ್ ಥಿಂಗ್ಸ್ ಗೊತ್ತಿದೆ ಅಲ್ಲ. ಸಿನಿಮಾ ಎಷ್ಟು ಕೈಗಳು ಸೇರಿದ್ರೆ ಒಂದು ಸಿನಿಮಾ ಆಗುತ್ತೆ ಅನ್ನೋದು. ಸೊ ಅದೆಲ್ಲರೂ ಅವ್ರವ್ರ ಕೆಲಸನ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತಲೇ ಹೇಳ್ತಾರೆ. ಇವಾಗ ಸಂಗೀತ ಅವ್ರನ್ನ ಬಿಗ್ ಬಾಸ್ ಮನೇಲಿ ನೋಡಿದ್ದೀರಾ, ಇದು ಬಿಗ್ ಬಾಸ್ಗಿಂತ ಮುಂಚೆ ಆಗಿರುವಂತ ಶೂಟ್ ಅಲ್ವಾ? ಸೊ ಹೆಂಗ್ ಅನಿಸ್ತು? ಅದು ಬಿಗ್ ಬಾಸ್ ಅನ್ನೋದು ಒಂದು ರಿಯಾಲಿಟಿ ಶೋ. ದಟ್ ವಾಸ್ ಹರ್ ರಿಯಲ್ ಕ್ಯಾರೆಕ್ಟರ್. ಇಲ್ಲಿ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ರು. ಆ ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ನನಗೆ ಹತ್ತಿರ ಆಗಿದ್ದಕ್ಕೆ ಈ ಆನ್ ಸ್ಕ್ರೀನ್ ಕ್ಯಾರೆಕ್ಟರ್ನ ನೋಡೋದಕ್ಕೆ ನಾನು ಬಂದಿದ್ದು. ಸೊ ಬೋತ್ ಆರ್ ದರ್ ಬ್ಯೂಟಿಫುಲ್. ಈ ಸಂಗೀತ ಬೇಕು ನನಗೆ, ಬಿಗ್ ಬಾಸ್ ಅಲ್ಲಿ ನಾನು ನೋಡಿದಂಥ ಸಂಗೀತ. ಅದಕ್ಕೋಸ್ಕರ ಮಾರಿಗೋಲ್ಡ್ ಅಲ್ಲಿರೋ ಸಂಗೀತ ನೋಡೋಕೆ ಬಂದೆ ನಾನು. ಬ್ಯೂಟಿಫುಲ್ ಕ್ಯಾರೆಕ್ಟರ್. ಇವಾಗ ನನ್ನ ಕ್ವಶನ್ ಅಷ್ಟೇ ಅಲ್ಲ, ನನ್ನ ತಾಯಿ ಎಲ್ರದ್ದು ಕ್ವಶನ್, ಸಿರಿ ಮ್ಯಾಮ್ ಮತ್ತೆ ಯಾವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಾರೆ? ಆ್ಯಕ್ಚುಲಿ ನಾನು ಬೇರೆ ಭಾಷೆಯಲ್ಲೂ ಮಾಡ್ತಾ ಇದ್ದಿದ್ರಿಂದ ಇಲ್ಲಿ ಸ್ವಲ್ಪ ಗ್ಯಾಪ್ ಆಯಿತು ಅಷ್ಟೇ. ಖಂಡಿತವಾಗ್ಲೂ ಆ್ಯಕ್ಟಿಂಗ್ ಅನ್ನೋದು ನಾನು ಬಿಡೋದಿಲ್ಲ, ಮಾಡೇ ಮಾಡ್ತೀನಿ. ಈಗೇನಾಗಿದೆ ಅಂದರೆ, ಸ್ವಲ್ಪ ಬಿಗ್ ಬಾಸಿಂದ ಹೊರಗೆ ಬಂದಮೇಲೆ ಪ್ರಾಜೆಕ್ಟ್ಸ್ ಬರ್ತಾ ಇದೆ, ಬಟ್ ಆಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಕಷ್ಟ ಆಗ್ತಿದೆ. ಬೇರೆ ಬೇರೆ ವರ್ಕ್ಗಳು, ಗೆಸ್ಟ್ ಆಗಿ ಹೋಗ್ತಾ ಇರೋದು, ಫಂಕ್ಷನ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ಅದೆಲ್ಲ ಈ ಒಂದು ಪೀರಿಯಡು ಎಂಜಾಯ್ ಮಾಡಿ ಎಲ್ಲ ಕಡೆ ಮೀಟ್ ಮಾಡಿ, ಆ್ಯಂಡ್ ನನ್ನ ಒಂದು ಕರ್ತವ್ಯ ಕೂಡ ನನ್ನ ಫ್ಯಾನ್ಸ್ಗೆ ಥ್ಯಾಂಕ್ಸ್ ಹೇಳೋದು ಈ ಮೂಲಕ ಏನೋ. ಅದಕ್ಕೋಸ್ಕರ ಇದನ್ನು ಮುಗಿಸ್ಬಿಟ್ಟು ನನ್ನ ಪ್ರಾಜೆಕ್ಟ್ ಖಂಡಿತ ಒಪ್ಕೋತೀನಿ. ಖಂಡಿತ ಆದಷ್ಟು ಬೇಗ. ಎಲ್ಲರೂ ನನ್ನನ್ನು ಕೇಳ್ತಾ ಇದ್ದಾರೆ, ಇನ್ಫ್ಯಾಕ್ಟ್ ಬೇಗ ಬನ್ನಿ ನಾವು ನೋಡಬೇಕು ಅಂತ. ಖಂಡಿತವಾಗ್ಲೂ ಮಾಡ್ತೀನಿ. ಓಕೆ, ನಾನು ಹೇಳಿದೆ ಯಾವಾಗಲೇ ಮೊದಲನೇದಾಗಿ, ನಾನು ಚಿಕ್ಕವನಿದ್ದಾಗಿಂದ ನೋಡ್ಕೊಂಬಂದಿದ್ದೀನಿ. ಈ ಬ್ಯೂಟಿ ಸೀಕ್ರೆಟ್ ಏನು ಅಂತ? ಆ್ಯಕ್ಚುಲಿ ನಾನು ತುಂಬ ಎಂಗೇಜ್ಗೆ ಇಂಡಸ್ಟ್ರಿಗೆ ಬಂದವಳು. ಹಾಗಾಗಿ ನಿಮ್ಗೆ ಅನ್ಸುತ್ತೆ ಸುಮಾರು ವರ್ಷಗಳಿಂದ ನಾವು ನೋಡ್ತಿದ್ದೀವಿ ಅಂತ. ಇಲ್ಲ, ಅವಾಗ ಹೇಗೆ ಕಾಣಿಸ್ತಿದ್ರಿ, ಇವಾಗ ಹಾಗೆ ಕಾಣಿಸ್ತಿದ್ದೀರಿ ಅಂತ. ಓಕೆ, ಬ್ಯೂಟಿ ಸೀಕ್ರೆಟ್ ಮೇ ಬಿ ನನ್ನ ಲೈಫ್ ಸ್ಟೈಲ್. ಆ್ಯಂಡ್ ನಾನು ತುಂಬ ನೆಗೆಟಿವ್ ಥಿಂಗ್ಸ್ನೆಲ್ಲ ತಲೆಗೆ ತಗೊಳ್ಳೋದಿಲ್ಲ. ನೋಡಿದ್ದೀವಿ. ಆ್ಯಂಡ್ ತುಂಬ ತಲೆ ಹಾಕ್ಕೊಂಡು ಹಂಗೆಲ್ಲ ಮಾಡೋಕ್ಕಾಗಲ್ಲ. ಸಿಂಪಲಾಗಿ ಲೈಫ್ನ ಸಿಂಪಲಾಗಿ ನೋಡೋಕ್ಕೆ ಇಷ್ಟಪಡ್ತೀನಿ. ನಾನು ಸಿಂಪಲ್ ಆಗಿರೋಕ್ಕೆ ಇಷ್ಟಪಡ್ತೀನಿ. ಸೊ ಮೇ ಬಿ ಆ್ಯಂಡ್ ಮೈ ಹ್ಯಾಬಿಟ್, ಲೈಫ್ ಸ್ಟೈಲ್, ಇದೆಲ್ಲ ನನ್ನ ಒಂದು ನೀವೇನು ಹೇಳ್ತಿದ್ದೀರಾ ಬ್ಯೂಟಿ ಅಂತ ಅದಕ್ಕೆ ಆ್ಯಡ್ ಆಗ್ತಿದೆ ಅಂತ ಅನ್ಸುತ್ತೆ. ಕೊನೆಯದಾಗಿ ಸಂಗೀತ ಅವ್ರಿಗೆ ಏನು ಹೇಳ್ತೀರಾ? ಸಂಗೀತ ಇಸ್ ಮೈ ಡಿಯರ್ ಫ್ರೆಂಡ್, ತುಂಬ ಒಳ್ಳೆ ಕ್ಲೋಸ್ ಫ್ರೆಂಡ್ ಅಂತಲೇ ಹೇಳ್ಬೋದು ನಾನು. ಆ್ಯಂಡ್ ಇನಿಷಿಯಲಿ ನಾವು ಅಷ್ಟು ಕನೆಕ್ಟ್ ಆಗೇ ಇರಲಿಲ್ಲ, ಬಿಕಾಸ್ ನಾನು ಸ್ವಲ್ಪ ಟೈಮ್ ತಗೋತೀನಿ ಜೆಲ್ ಆಗೋದಕ್ಕೆ. ಬಟ್ ಬರ್ತಾ 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 ನಾವಿಬ್ಬರು ತುಂಬ ಕ್ಲೋಸ್ ಆದ್ವಿ. ಆ್ಯಂಡ್ ಎಲ್ಲರೂ ನೋಡಿರೋ ಹಾಗೆ ನಾನು ಮನೆಯಿಂದ ಹೊರಗೆ ಬರ್ತಾ ಇದ್ರೆ ತುಂಬಾ ಫೀಲ್ ಮಾಡ್ಕೊಂಡಂತಹ ವ್ಯಕ್ತಿ ಅವರು. ಸೊ ಸಂಗೀತಂಗೆ ನಾನು ನನ್ನ ಮನಸಾರೆ ನಾನು ವಿಶ್ ಮಾಡ್ತೀನಿ. ಮಾರಿಗೋಲ್ಡ್ ಒಂದು ಸೂಪರ್ ಹಿಟ್ ಆಗಲಿ, ದೊಡ್ಡ ಹಿಟ್ ಆಗಲಿ, ಸಂಗೀತಗೆ ಇನ್ನಷ್ಟು ಒಳ್ಳೆ ಹೆಸರನ್ನು ತಂದುಕೊಳ್ಳಿ, ಇನ್ನಷ್ಟು ಒಳ್ಳೆ ಸಿನಿಮಾಗಳು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಡಲಿ ಅಂತ ನಾನು ಆಶಿಸ್ತೇನೆ. ನಾನ್ ಬೆಂಗಳೂರಿನ ಚಾನಲ್ ಕಡೆಯಿಂದ ಆಲ್ ದ ಬೆಸ್ಟ್. ಬೇಗ ತೆರೆ ಮೇಲೆ ಕಾಣಿಸ್ಕೊಳ್ಳಿ. ನಿಮ್ಮ ಚಿತ್ರಗಳನ್ನು ನಾನು ಇದೇ ತರ ಪ್ರಮೋಟ್ ಮಾಡಬೇಕು, ನಿಮ್ಮ ಚಿತ್ರಗಳಿಗೂ ಇದೇ ತರ ಬಂದು ಮಾತಾಡಬೇಕು ಅಂತ ಕೇಳ್ಕೊತೀನಿ. ನಿಮ್ಮೆಲ್ಲ ಅಭಿಮಾನಿಗಳಿಗೆ ನಾನು ಈ ಮುಖಾಂತರ ಹೇಳ್ತೀನಿ, ಮೇಡಮ್ ಬೇಗ ಸ್ಕ್ರೀನ್ ಮೇಲೆ ಬರ್ತಾರೆ. ಖಂಡಿತ ಬರ್ತೀನಿ, ಆದಷ್ಟು ಬೇಗ ಒಳ್ಳೆ ಪ್ರಾಜೆಕ್ಟ್ ಜೊತೆಗೆ ನಾನು ನಿಮ್ಮನ್ನ ಮತ್ತೆ ಆನ್ ಸ್ಕ್ರೀನ್ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.